ಟೆಂಪರೇಚರು ದಿನ ಜಾಸ್ತಿ ಆಗ್ತಾ ಇದೆ. ಹೀಟ್ ಸ್ಟ್ರೋಕ್. ಮನುಷ್ಯನ ದೇಹದ ಟೆಂಪರೇಚರು 99.8 ಇರಬೇಕು. ಅದೇನಾದರೂ 104 ಡಿಗ್ರಿ ಫ್ಯಾರನ್ಹೀಟ್ಗೆ ಹೋದರೆ ಜ್ವರ ಬಂದಿದೆ ಅಂತೀವಿ ನಾವು. ತುಂಬ ಹೆಡೇಕ್ ಬರುತ್ತೆ ಬಿಸಿಲಿನಲ್ಲಿ ಹೋದರೆ, ಡೈಜೆಷನ್ ದೂರ ಕಡಿಮೆ ಆಗುತ್ತೆ, ಅನ್ಕಾನ್ಷಿಯಸ್ ಆಗಿಬಿಡ್ತೀವಿ. ಎಷ್ಟೋ ಕಡೆ ಡೆತ್ತು ಕೂಡ ಆಗುತ್ತೆ. ನಮಸ್ಕಾರ, ಡಾಕ್ಟರ್ ಆಂಜನಪ್ಪ. ಸುಡು ಬೇಸಿಗೆಯಲ್ಲಿದ್ದೇವೆ. ಟೆಂಪರೇಚರು ದಿನ ಜಾಸ್ತಿ ಆಗ್ತಾ ಇದೆ. ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಹೊರಗಡೆ ಹೋಗ್ಲಿಕ್ಕಾಗೋದಿಲ್ಲ. ಅದರಿಂದ ಈ ಬೇಸಿಗೆಯ ಕೆಲವು ಪ್ರಾಬ್ಲಮ್ಗಳು ಅಂದರೆ ಸಾಂಕ್ರಾಮಿಕ ರೋಗಗಳು ಬೇರೆ, ಸಾಂಕ್ರಾಮಿಕ ಅಲ್ಲದಂಥ ರೋಗಗಳು. ಸಾಂಕ್ರಾಮಿಕ ಇಲ್ಲದಿರೋವಂಥದ್ರೊಳಗೆ ಒಂದು ಭಾಳ ಇಂಪಾರ್ಟೆಂಟು ಹೀಟ್ ಸ್ಟ್ರೋಕ್. ನೋಡಿ, ಮನುಷ್ಯನ ದೇಹದ ಟೆಂಪರೇಚರು 99.8 ಇರಬೇಕು. ಅದೇನಾದರೂ 104 ಡಿಗ್ರಿ ಫ್ಯಾರನ್ಹೀಟ್ಗೆ ಹೋದರೆ ಅಥವಾ 40 ಡಿಗ್ರಿ ಸೆಂಟಿಗ್ರೇಡ್ಗೆ ಹೋದರೆ ಅದು ಟೆಂಪರೇಚರ್ ಜಾಸ್ತಿ ಆಗಿದೆ, ಜ್ವರ ಬಂದಿದೆ ಅಂತೀವಿ ನಾವು. ಹೊರಗಡೆ ಅಟ್ಮಾಸ್ಫಿಯರ್ ಇವಾಗ ಬಳ್ಳಾರಿಗೆ ಹೋದರೆ 42, 43, 46ವರೆಗೂ ಇರ್ತದೆ. ನೀವು ನಾರ್ತ್ ಇಂಡಿಯಾ ಡೆಲ್ಲಿ ಆ ಕಡೆ ಹೋದರೆ 52ವರೆಗೂ ಹೋಗುತ್ತೆ. ಸೊ ತುಂಬ ಬೇಸಿಗೆಯಲ್ಲಿ ಬಿಸಿಲು ಜಳಕ ಜಾಸ್ತಿ ಇದ್ದರೆ ಈ ಸ್ಟ್ರೋಕ್ ಆಗುತ್ತೆ. ಹಂಗಂದರೆ ಏನು? ತುಂಬ ಹೆಡೇಕ್ ಬರುತ್ತೆ ಬಿಸಿಲಿನಲ್ಲಿ ಹೋದರೆ, ಕನ್ಫ್ಯೂಷನ್ ಆಗುತ್ತೆ, ಇರಿಟೇಷನ್ ಆಗುತ್ತೆ, ಎಲ್ಲೋ ಒಂದು ಕಡೆ ಜೀವ ಕಳ್ಳೋದಂಗೆ ಆಗುತ್ತೆ, ಬಿದ್ದೋದಂಗೆ ಆಗುತ್ತೆ. ಇದನ್ನು ಈ ಸ್ಟ್ರೋಕ್ ಅಂತೀವಿ. ಯೂಶ್ವಲಿ ನಮ್ಮ ಕರ್ನಾಟಕದಲ್ಲಿ, ಆದರೂ ನಮ್ಮ ಬೆಂಗಳೂರು ಸುತ್ತಮುತ್ತ ಈ ಸ್ಟ್ರೋಕ್ ಆಗೋದು ಕಡಿಮೆ. ಆದರೂ ಕೂಡ ಜನಗಳಿಗೆ ಕೆಲವು ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ. ನೀವು ದಯವಿಟ್ಟು ಸುಡು ಬಿಸಿಲಿನಲ್ಲಿ ಹೊರಗಡೆ ಹೋಗಬೇಡಿ. ಬೆಳದಿಕ್ಕೆ ಎಷ್ಟೋ ಸಾರಿ ನಾವು ಬಳ್ಳಾರಿ ಆ ಕಡೆ ಇದ್ದಾಗ, ನಾನು MBBS ಹೋದಾಗ ಹಾಸ್ಪಿಟ್ಲ್ಗಳು, ಶಾಲೆಗಳೆಲ್ಲ 12 ಗಂಟೆಗೆ ಕ್ಲೋಸ್ ಮಾಡಿ ಮತ್ತು ಸಂಜೆ 5 ಗಂಟೆಯಿಂದ ಇರೋದು. ಇದು ಸರ್ಕಾರ ತಗೊಳ್ತಕ್ಕಂಥ ಮೆಷರ್ಸು. ನೀವು ಕೂಡ ಈ ಬೇಸಿಗೆ ಸಮಯದಲ್ಲಿ ಅನ್ನೆಸರಿ ಬಿಸಿಲಿನಲ್ಲಿ ಓಡಾಡಬಾರ್ದು. ಸಾಕಷ್ಟು ನೀರು ಕುಡಿಬೇಕು. ಅವಕಾಶ ಸಿಕ್ಕಿದಾಗೆಲ್ಲ ತಣ್ಣೀರು ಸ್ನಾನ ಮಾಡಬೇಕು. ಪರ್ಟಿಕ್ಯುಲರ್ಲಿ ಮಕ್ಕಳಿಗೆ ತೆಳುವಾದ ಬಟ್ಟೆ ಹಾಕಬೇಕು. ಅವ್ರನ್ನ ಆಟ ಆಡ್ಲಿಕ್ಕೆ ಬಿಡಬಾರ್ದು ಬೇಸಿಗೆಯಲ್ಲಿ. ಆ್ಯಂಡ್ ನೀರಿನ ಜೊತೆಗೆ ಸಾಕಷ್ಟು ಸೀಸನಲ್ ಫ್ರೂಟ್ಸ್ ಇರ್ತವೆ. ಕರ್ಬೂಜ ಹಣ್ಣಿರ್ಬೋದು, ಕಲ್ಲಂಗಡಿ ಹಣ್ಣಿರ್ಬೋದು, ಇಂಥವನ್ನ. ಆಮೇಲೆ ನಾನ್ ವೆಜಿಟೇರಿಯನ್ ಫುಡ್ನ ಸ್ವಲ್ಪ ಕಡಿಮೆ ಮಾಡಿ, ಯಾಕಂದರೆ ಡೈಜೆಷನ್ನು ದೂರ ಕಡಿಮೆ ಆಗುತ್ತೆ. ಬಟ್ ಬೇಸಿಗೆಯಲ್ಲಿ ಆಗುವಂಥ ಚರ್ಮದ ತೊಂದರೆಗಳು, ಡ್ರೈ ಸ್ಕಿನ್ ಆಗುತ್ತೆ, ಸ್ಕೇಲಿ ಸ್ಕಿನ್ ಆಗುತ್ತೆ, ಇಚ್ಚಿಂಗ್ ಬರುತ್ತೆ. ಇವೆಲ್ಲವೂ ಕೂಡ ಬೇಸಿಗೆಯಲ್ಲಿ ಕಾಣುವಂಥ ಕೆಲವು ಕಾಯಿಲೆಗಳು. ಅಫ್ಕೋರ್ಸ್ ಸಾಂಕ್ರಾಮಿಕ ಕಾಯಿಲೆಗಳು ಬೇಸಿಗೆಯಲ್ಲಿ ನಾವು ನೋಡ್ತೀವಿ. ಕಾಲ್ರಾ, ಟೈಫಾಯ್ಡು, ಜಾಂಡೀಸು, ಇವೆಲ್ಲ ಸಾಂಕ್ರಾಮಿಕ ಕಾಯಿಲೆಗಳು. ಬಟ್ ಈ ಸ್ಟ್ರೋಕ್ನಿಂದ ನೀವು ತಪ್ಪಿಸ್ಕೋಬೇಕಂದ್ರೆ ಇವು ಭಾಳ ಇಂಪಾರ್ಟೆಂಟು. ಸೊ ಅದರೊಳಗಾಗಿ ಪರ್ಟಿಕ್ಯುಲರ್ಲಿ ಎಳ್ನೀರು ಕುಡೀರಿ, ನ್ಯಾಚುರಲ್ ಫ್ಲೂಯಿಡ್ ಅದು. ಸೊ ಅದರಿಂದ, ಯಾಕಂದರೆ ಇನ್ನೂ ಜಾಸ್ತಿ ಇದಾದರೆ ನಿಮಗೆ ಅನ್ಕಾನ್ಷಿಯಸ್ ಆಗಿಬಿಡ್ತೀವಿ. ಎಷ್ಟೋ ಕಡೆ ಡೆತ್ತು ಕೂಡ ಆಗುತ್ತೆ ಸೊ ಈ ಸ್ಟ್ರೋಕ್ನಿಂದ. ಸೊ ಅದರಿಂದ ಅದನ್ನು ಪ್ರಿವೆಂಟ್ ಮಾಡಬೇಕು ಅಂದರೆ ನಿಮ್ಮ ಎಚ್ಚರ ನಿಮಗಿರಲಿ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.